ಹಾಯ್ ಸರ್. ಹಾಯ್. ಹೇಗ್ ನಡೀತದ? ಸೂಪರ್ ಸರ್, ಈ ಒಂದು ಇನ್ನೊಂದು ಕೆಲವೇ ದಿನಗಳಲ್ಲಿ ಗಣರಾಜ್ಯೋತ್ಸವ ಇದೆ, ಹಾಗೆ ಶಿವರಾತ್ರಿ ಹಬ್ಬ ಕೂಡ ಬರ್ತಾ ಇದೆ. ಎರಡಕ್ಕೂ ಸೇರಿಸಿ ಒಂದ್ ಒಳ್ಳೆ ಆಫರ್ ಕೊಡಿ ಸರ್ ನಮ್ಮ ಒಂದು ಸ್ನೇಹಿತರಿಗೆ. ಹಾಗೆ ನಮ್ ಗಿಲ್ಲಿ ಅವರು ಕೂಡ ವಿನ್ ಆಗಿರುವಂತದ್ದು. ಅವ್ರು ಹೇಳಿರೋ ತರ ಡಬಲ್ ಡಿಮಿಲ್ ಡಕ್ಕ ನೀವು ಕೊಡೋ ಪ್ರೈಸ್ ಕೇಳಿದ್ರೆ ಶಾಕ್ ಆಗೋದ್ ಪಕ್ಕ ಅನ್ನೋದು ರೀತಿ ಇರ್ಬೇಕು ನೀವು ಕೊಡೋ ಪ್ರೈಸ್ ಇವಾಗ. ಸರ್, ನಮ್ಮ ಹತ್ರ ಮೊದಲಾಗಿ ಗಾಡಿ ಒರಿಜಿನಲ್ ಇರ್ತವೆ. ಹೌದು. ಆಕ್ಸಿಡೆಂಟ್ ಗಾಡಿ ನಾವು ಮಾರೋದು ಇಲ್ಲ, ಒಳಗ್ ತರೋದು ಇಲ್ಲ. ಓಕೆ. ಅದರಿಂದ 1 ಲಕ್ಷ ಮೇಲೆ ಗಾಡಿ ತಗೊಂಡ್ರೆ ಒಳ್ಳೆ ಗಾಡಿ ಸಿಗ್ತವೆ. ಒಳಗಡೆ ತಗೊಂಡ್ರೆ ತಿಳ್ಳಾಡ್ಬೇಕಾಗುತ್ತೆ. ಆ ತರ ಗಾಡಿ ನಾವು ಕೊಡೋದಿಲ್ಲ, ಮಾರೋದಿಲ್ಲ. ನಮ್ಗ ಆಗ ಬಿಸ್ನೆಸ್ ಬೇಡ. ಒರಿಜಿನಲ್ ಗಾಡಿ ತಗೋಬೇಕಾದ್ರೆ 1 ಲಕ್ಷ ಮೇಲೆ ತಗೊಂಡ್ರೆ ಒರಿಜಿನಲ್ ಗಾಡಿ ಒಳ್ಳೆ ಗಾಡಿ ಸಿಗ್ತವೆ. ಈಗ ನಮ್ಮ ಹತ್ರ ಪ್ರೈಸ್ ಎಲ್ಲ ಜಾಸ್ತಿ, ಬೇರೆ ತರ ಜಾಸ್ತಿ ಮಾಡಿ ಗಿಮ್ಮಿಕ್ ಇಲ್ಲ. ಓಪನ್ ಸಿನಿಮಾ ಡೈರೆಕ್ಟ್ ಕಸ್ಟಮರ್ ಗಾಡಿ ಇದೆ, ಕಸ್ಟಮರ್ ಡೈರೆಕ್ಟ್ ವ್ಯಾಪಾರ ಮಾಡಿಸ್ಕೊಡ್ತೀವಿ. ಈ ನಮ್ ಗಾಡಿ ಇದೆ, ನಮ್ದೇನಿದೆ ನಮ್ದು ಪ್ರೈಸ್ ಮಾಡಿ ಕೊಟ್ಬಿಡ್ತೀವಿ. ಬೇರೆಗಿನ್ನ ಪ್ರೈಸ್ ಜಾಸ್ತಿ ಏನ್ ಮಾಡಲ್ಲ. ನಾವೇನು 4 ಕಡೆ ಏನು ವಿಚಾರಣೆ ಇದೆ ಅದ್ರಲ್ಲಿ 5,000 ಕಮ್ಮಿಯೇ ಕೊಡ್ತೀನಿ. ನಿಮ್ ಕಡೆ ಬಂದಿದ್ದೀರಾ, ನಿಮ್ಮ ಚಾನಲ್ ಕಡೆಯಿಂದ ಏನಾಗುತ್ತೆ ಮಾಡ್ಕೊಡೋಣ. ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ತಿರುಮಲ ಕಾರ್ಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಮೀಟರ್ ಟೆಂಪರ್ ಗಾಡಿಗಳು ಸಿಗಲ್ಲ, ಹಾಗೆ ಯಾವುದೇ ರೀತಿಯ ಒಂದು ಆಕ್ಸಿಡೆಂಟ್ ಗಾಡಿಗಳು ಈ ಒಂದು ಶೋರೂಮ್ ಅಲ್ಲಿ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಇಲ್ಲಿ ನೀವೇನಾದ್ರು ತಿರುಮಲ ಕಾರ್ಸ್ ಬರ್ತೀರಾ ಅಂದ್ರೆ ಲೋ ಬಜೆಟ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಗಾಡಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ ಅಂತಾನೆ ಹೇಳ್ತೀನಿ. ನೀವು ಒಂದ್ಸೇನಾದ್ರು ಸ್ಟೆಪ್ ಇನ್ ಆಗ್ತೀರಾ ಈ ಒಂದು ಶೋರೂಮ್ಗೆ ಅಂತ ಏನಾದ್ರು ಇಟ್ಕೊಳ್ಳಿ, ಬಟ್ ಹೋಗ್ಬೇಕಾದ್ರೆ 100% ನೀವು ಕಾರ್ ತಗೊಂಡೇ ಹೋಗ್ತೀರಾ ಅಂತ ಹೇಳ್ತೀನಿ. ಸರ್, ಮತ್ತೇನಕ್ಕೆ ತಡ ಮಾಡ್ತೀರಾ, ಬನ್ನಿ ಕಾರ್ ಡೀಟೇಲ್ಸ್ ತಿಳಿಸ್ಕೊಳ್ಳೋಣ. ನಮ್ಮ ಮುಂದೆ ಇದೆ ತಿರುಮಲ ಕಾರ್ಸ್ ಅಲ್ಲಿ ಮೊದಲನೇ ಗಾಡಿ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಹೆವಿ ಡಿಮ್ಯಾಂಡ್ ಇರುವಂತ ಗಾಡಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗ್ತಾನೆ ಇಲ್ಲ, ಹಾಗೆ ಮ್ಯಾನುಫ್ಯಾಕ್ಚರ್ ಕೂಡ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಮಾರುತಿ ಕಂಪ್ನಿಯವರು. ಬನ್ನಿ ಸರ್, ಡೀಟೇಲ್ಸ್ ಕೊಡಿ. ಸರ್, ಇದು 2011 ಮಾಡಲ್. ಇದು 3rd ಓನರ್ ಆಗಿರುತ್ತೆ. 8 ಸೀಟರ್ ಗಾಡಿ. ಸರ್, 2 ಲಕ್ಷ ಕೊಡ್ತೀನಿ ನಿಮ್ ಚಾನಲ್ ಕಡೆ ಅಂತ. 2011 ಓಡಿರೋದು ಬರೀ 78,000. ಇದು ಬಂದು 2009 ಮಾಡಲ್, ಸಿಂಗಲ್ ಓನರ್ ವಿತ್ LPG. ಇದು ಅಷ್ಟೇ 1 ಲಕ್ಷ ಒಳಗಡೆ ಓಡಿದೆ. FC ಮೊನ್ನೆ ಫ್ರೆಶ್ ಆಗಿ ಮಾಡಿದಾರೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದು ಅಷ್ಟೇ 180 ಕೊಡ್ತೀನಿ. ಇದು ಅಷ್ಟೇ ಸರ್, 80,000 90,000 ಸಿಸ್ಟಮ್ ಎಲ್ಲ ಇದೆ. ಇದು 2.5 ಹೇಳ್ತಾರೆ. ಕಸ್ಟಮರ್ ಗಾಡಿ ಇದೆ ಆಕ್ಚುಲಿ, ನಮ್ದಲ್ಲ. ಒಂದು 35 ಆಗುತ್ತೆ. ಟಾಪ್ ಎಂಡ್ 2010 ಮಾಡಲು, ಸೆಕೆಂಡ್ ಓನರ್. FC ಫ್ರೆಶ್ ಆಗಿ ಮಾಡಿದಾರೆ, ಇನ್ಸೂರೆನ್ಸ್ ಇನ್ನ ರನ್ನಿಂಗ್ ಇದೆ. 8 ತಿಂಗಳು 9 ತಿಂಗಳು ರನ್ನಿಂಗ್ ಇದೆ. 3 ಲಕ್ಷ ಸರ್, ನಿಮ್ ಚಾನಲ್ ಕಡೆಯಿಂದ 3,25,000 ಕೊಡ್ಬಿಡ್ತೀನಿ. ಇದು ಹೊಸ ನ್ಯೂ ಬ್ರ್ಯಾಂಡ್ ಹಾಕಿದ್ದಾರೆ. ಈಗ ಫ್ರೆಶ್ ಆಗಿ FC ಆಗಿರೋದು. ವ್ಯಾಗನರ್ VXi 12-13 ಮಾಡಲಿ ಗಾಡಿ. ಇದು ಕಸ್ಟಮರ್ ಬಂದು ಕಸ್ಟಮರ್ ಗಾಡಿ ಇದೆ ಆಕ್ಚುಲಿ. 2.5 ಹೇಳ್ತಾ ಇದಾರೆ. ಒಂದು ಅದ್ರಲ್ಲಿ 40 ಆಗ್ಬೋದು ಸರ್. ಇಲ್ಲ ಆಗುತ್ತೆ ಬ್ಯಾಂಗ್ಳೂರ್. ಸರ್, ಗಾಡಿಗೆ ಇನ್ನೇ ಒಂದು 80 1 ಲಕ್ಷ ಬೇಕು ಸರ್. ಸೊ 80 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ ಅಮೌಂಟ್ ಲೋನ್ ಆಗುವಂತದ್ದು. EMI ಒಂದು 7,000 ರಿಂದ 8,000. ಸಿವಿಲ್ ಚೆನ್ನಾಗಿದೆ, 80% ಲೋನ್ ಆಗುತ್ತೆ. ಓಕೆ. ಸಿವಿಲ್ ಡ್ಯಾಮೇಜ್ ಇದ್ರು ನಾವು ಸ್ಟೇಟ್ ಕಡೆಯಿಂದ ಮಾಡಿಸ್ಕೊಡ್ತೀವಿ. ಬಂದವ್ರನ್ನ ವಾಪಸ್ ಕಳ್ಸಲ್ಲ, ಎಲ್ಲಾರು ಒಂದ್ ಕಡೆ ಲೋನ್ ಮಾಡ್ಕೊಟ್ಟೆ ಕೊಡ್ತೀವಿ. EMI ಎಷ್ಟು ಸರ್? ಒಂದು 7,000 ರಿಂದ 8,000 ಬರುತ್ತಾ? ಅವ್ರಿಗೆ ಎಷ್ಟು ವರ್ಷ ತಗೋತಾರೆ, ಎಷ್ಟು ತಿಂಗಳು ತಗೋತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ. ಓಕೆ ಸರ್, ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ಒಂದು ಆಫರ್ ಅಲ್ಲಿ ಇರುವಂತ ಗಾಡಿ ಬೇಗ ತಿರುಮಲ ಕಾರ್ಸ್ ನ ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಇನ್ನೊಂದು ಹೋಗಿ ಸರ್, 2018 ಮಾಡಲ್ಲ, ಸಿಂಗಲ್ ಓನರ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಟಿ ಕೊಡ್ತೀನಿ, ಫ್ರೆಶ್ ಮಾಡ್ಕೊಡ್ತೀವಿ ಸರ್. ಇದು ಬಜಾರ್ ರೇಟ್ ಬಂದು 3 ಲಕ್ಷ ಓಡ್ತಾ ಇದೆ ಸರ್. 3,25,000 ಕೊಡ್ತೀನಿ. 3,25,000ಕ್ಕೆ ಒಂದು 2008 ಇರೋದು. ಹೌದು. ಮಾರ್ಕೆಟ್ ಅಲ್ಲಿ ಬಜಾರ್ ಅಲ್ಲೇ ಇಲ್ವಲ್ಲ ಸರ್ ಆ ರೇಟ್ಗೆ? ಬಜಾರ್ ಅಲ್ಲಿ 3 ಲಕ್ಷ ಓಡ್ತದೆ ಪ್ರೆಸೆಂಟ್. ಇಲ್ಲ, ಒರಿಜಿನಲ್ ಗಾಡಿ ಸರ್. ಎಲ್ಲೋ ಆಕ್ಸಿಡೆಂಟ್ ಆಗಿಲ್ಲ, ರಿಪೇಂಟ್ ಆಗಿಲ್ಲ, ಒರಿಜಿನಲ್ ಪೀಸ್. 325ಗೆ ಫೈನಲ್ ಆಗುವಂತದ್ದು. ಲೋನ್ ಕೂಡ ಈಸಿಯಾಗಿ ಆಗುತ್ತೆ. ಲೋನ್ 250 ಇಂದ 280 ವರೆಗೂ ಲೋನ್ ಆಗುತ್ತೆ ಸರ್. ಎದುರುಗಡೆ ಬಂದ್ರೆ ಇನ್ನೂ ಕಮ್ಮಿ ಆಗುತ್ತಾ? 100%. ನನ್ ಚಾನಲ್ ನೋಡ್ಕೊ ಬಂದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೆಷನ್ ಮಾಡಿ. ಓಕೆ ಸರ್, ಓಮ್ನಿ ಬೇಡ ಅನ್ನೋರು ಇನ್ನೊಂದು ಒಳ್ಳೆ 14 ಮಾಡಲು ಸಿಂಗಲ್ ಓವರ್ 5 ಸೀಟರ್. ಇದು 3 ಲಕ್ಷ ಹೇಳ್ತಾರೆ ಸರ್. ಕಸ್ಟಮರ್ ಗಾಡಿ ಆಕ್ಚುಲಿ. ಇದು ಹೆಚ್ಚು ಕಮ್ಮಿ ಕೊಡ್ತಾರೆ. ಲೋನು ಇದು ಆಗುತ್ತೆ. ಬ್ಯಾಂಗ್ಳೂರ್ ಡೌನ್ ಪೇಮೆಂಟ್ ಅದೇ 1 ಲಕ್ಷ ಬೇಕೇ ಬೇಕು. ನೀವು 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಬೇಕು. ಓಕೆ ಸರ್, ಮೈಲೇಜ್ ಎಷ್ಟು ಬರ್ಬೋದು? ಮೈಲೇಜ್ ಇದ್ರಲ್ಲಿ ಬರ್ತದೆ ಸರ್. ಇದ್ರಲ್ಲಿ 16 ಬರ್ತದೆ. 16 ಎಷ್ಟು ಇರುವಂತದ್ದು ಸರ್ ಗಾಡಿ? ಇದು 78 ನೋಡಿದೆ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಒರಿಜಿನಲ್ ಪೀಸು ಹೆಚ್ಚು ಕಮ್ಮಿನೂ ಆಗುತ್ತೆ. ಯಾವುದೇ ರೀತಿ ಆಗ್ಲಿ ಮೀಟರ್ ಟೆಂಪರ್ಡ್ ಆಕ್ಸಿಡೆಂಟ್ ಗಾಡಿ ಮಾಡೋದಿಲ್ಲ, ಕೊಡೋದಿಲ್ಲ. ಅದು ಒಳಗೆ ಬಿಟ್ಕೊಡಲ್ಲ. ಇದು 2019 ಮಾಡಲ್, ಸೆಕೆಂಡ್ ಓನರ್. ಇದು ಬಂದು 74,000 ನೋಡಿದೆ. ಶೋರೂಮ್ ಇಷ್ಟ ಇದೆ. ಇದು ಬಂದು 4.5 ಅಂತ ಸ್ವಲ್ಪ ನೆಗೆಷಿಯಬಲ್ ಆಗುತ್ತೆ. ಗ್ರೇ ಕಲರ್ ಬೇಡ ಅನ್ನೋರಿಗೆ ಸಿಲ್ವರ್ ಕಲರ್ ಇನ್ನೊಂದು ಆಪ್ಷನ್ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್, ಇದು ಇದೆ. ಇದು 22 ಮಾಡಲ್, ಸಿಂಗಲ್ ಓನರ್. ಇದು ಬಂದು 32,000 ನೋಡಿದೆ. ಶೋರೂಮ್ ಹಿಸ್ಟ್ರಿ. ಇದು 5 ಲಕ್ಷ ಬೇಕು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಕಸ್ಟಮರ್ ಗಾಡಿ. ಇನ್ನೂ 2 ಗಾಡಿ ಈಕೋ ಇದೆ. ಬೇರೆ ಕಡೆ ಹಾಕಿ ಜಾಗ ಇಲ್ಲ, ಇಲ್ಲಿ ಬೇರೆ ಕಡೆ ಹಾಕಿದ್ದೀವಿ. 21 ಇದೆ, 23 ಇದೆ. ಅದು ಫೋಟೋಸ್ ಎಲ್ಲ ನಮ್ಗೆ ಕಳ್ಸಿಕೊಡ್ತೀನಿ ನಿಮ್ಗೆ ಆಮೇಲೆ. ಓಕೆ ಸರ್, ಇದು 18 ಮಾಡಲು.
ಅಲ್ಲ ಸರ್ 22 ಮಾಡಲ್ 22 ಮಾಡಲು ಜಸ್ಟ್ 32,000 ಸಿಂಗಲ್ ಓನರ್ ಗಾಡಿ. ಹೌದು. ಎಷ್ಟು ಈಕೋ ಇರುವಂತದ್ದು ಸರ್ ನಿಮ್ಮ ಒಂದು ಶೋರೂಮ್ ಅಲ್ಲಿ? ನನ್ನ ಹತ್ರ ಒಟ್ಟು 6 ಗಾಡಿ ಇದೆ. 6 ಗಾಡಿ ಇರುವಂತದ್ದು. ಈಕೋ ನೋಡ್ತಿರೋರು ಈ ಶೋರೂಮ್ ನ ಆರಾಮಾಗಿ 6 ಆಪ್ಷನ್ಸ್ ಇರುವಂತದ್ದು. ಈಗ ಒಮ್ಮಿನಿ ಬೇಕು ಅಂದ್ರೆ ಸರ್ ನಮ್ಮ ಆಫೀಸ್ಗೆ ನಮ್ಮ ನಂಬರ್ ಕಾಲ್ ಮಾಡ್ಕೊಂಡ್ ಬನ್ನಿ, ನಿಮ್ಗೆ ಗಾಡಿ ಖಂಡಿತ ಕೊಡ್ತೀನಿ. ಮಲ್ಟಿಪಲ್ ಆಪ್ಷನ್ಸ್ ಇರುವಂತದ್ದು ತಿರುಮಲ ಕಾರ್ಸ್ ಅಲ್ಲಿ. ಮತ್ತೇನಕ್ಕೆ ತಡ ಮಾಡ್ತಾ ಇದ್ದೀರಾ? ಆದಷ್ಟು ಬೇಗ ಶೋರೂಮ್ ನ ವಿಸಿಟ್ ಮಾಡಿ, ಹಾಗೆ ಮೇಲ್ಗಡೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು 2022 ಮಾಡಲು ಇದಾಗಿರುತ್ತೆ. ಜಸ್ಟ್ 32,000 ಡ್ರಿವನ್ ಆಗಿರುವಂತದ್ದು ಸಿಂಗಲ್ ಓನರ್ ಗಾಡಿ. ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ಹುಡುಕರು ಸಿಗಲ್ಲ. ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಇರುವಂತ ಗಾಡಿ ಇದಾಗಿರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸರ್ ಈಕೋ ಬೇಡ ಅನ್ನೋರ್ಗೆ ಇನ್ನೊಂದು ವೈಟ್ ಕಲರ್ ನಿಮ್ಗೆ ಓಮ್ನಿ ಇರುವಂತದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2011 ಮಾಡಲ್ 5 ಸೀಟರ್ ಸೆಕೆಂಡ್ ಓನರ್, ಇನ್ನ 3-4 ಮಂತ್ಸ್ FC ಇದೆ, ಅದ್ರಲ್ಲಿ ಮಾಡ್ಕೊಡ್ತೀನಿ. ಗಾಡಿ ಒರಿಜಿನಲ್ ಪೀಸ್, ಅದೇ ಹೇಳೋದಂಗೆಲ್ಲ ಒರಿಜಿನಲ್ ಪೀಸ್ ಇದು ಸರ್. ಇದು 2 ಲಕ್ಷ FC ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಕಸ್ಟಮರ್ ನಾವೇ ಮಾಡ್ಕೊತೀವಿ, ಕೊಡಿ ಅಂದ್ರೆ ಅವ್ರಿಗೆ 180 ಕೊಟ್ಬಿಡ್ತೀನಿ ಸರ್. ಗಾಡಿ ಮಾತ್ರ ರೀಪೈಂಟ್ ಆಗೇ ಇಲ್ಲ, ಒರಿಜಿನಲ್ ಕಂಡೀಷನ್ ಅಲ್ಲಿ ಇರುವಂತದ್ದು ನೀವೇ ನೋಡ್ಕೋಬಹುದು. FC ಇನ್ನ ಒಂದು 4 ಮಂತ್ಸ್ ಇದೆ. FC ಕೂಡ ನಿಮ್ಗೆ FC ಮಾಡಿ ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ. ಸರ್ ಏನ್ ಹೇಳ್ತಾ ಇದೀರಾ? ಅದೇ ಸರ್ 2 ಲಕ್ಷ ಕೊಡ್ತೀನಿ, 2 ಲಕ್ಷ ಮಾಡಿ ಕೊಡ್ತೀನಿ. FC ಮಾಡಿ 2 ಲಕ್ಷ ಕೊಡ್ತಾರೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸ್ವಲ್ಪ Honda i20 ಸೆಕೆಂಡ್ ಓನರ್ ಡೀಸೆಲ್. ಇದು 80,000 85,000 88,000 ಓಡಿದೆ. ಇದು ನಿಮ್ಗೆ ನಿಮ್ ಚಾದರ್ ಕಡೆಯಿಂದ 2 ಲಕ್ಷ ಕೊಡ್ಬಿಡ್ತೀನಿ. ಸೆಕೆಂಡ್ ಓನರ್ಶಿಪ್ ಇರುವಂತ ಗಾಡಿ ಇದಾಗಿರುತ್ತೆ. 11 ಮಾಡಲ್ ಆಗಿರುವಂತದ್ದು ಡೀಸೆಲ್. ಓಲ್ಡ್ ಮಾಡಲ್ ಬೇಡ ಅಂದ್ರೆ ನ್ಯೂ ಶೇಪ್ ಇರುವಂತದ್ದು. ಸರ್ ನ್ಯೂ ಶೇಪ್ 2014 ಮಾಡಲು ಸಿಂಗಲ್ ಓನರ್, ಬರೀ 75,000 ಡ್ರೈವನ್ ಆಗಿದೆ, ಶೋರೂಮ್ ಹಿಸ್ಟ್ರಿ. ಇದು ಬಂದು ಡೀಸೆಲ್ ಗಾಡಿ, ಡೀಸೆಲ್ ವೇರಿಯಂಟ್. ಒಂದು 5 ಲಕ್ಷ 5 ಲಕ್ಷಕ್ಕೆ ಫೈನಲ್. ಏನಾಗ್ಬೋದು ಫೈನಲ್ ರೇಟ್ ಗಾಡಿಗೆ? ಸರ್ 5 ಲಕ್ಷ ಕೊಡ್ತೀನಿ. 2 ಲಕ್ಷ ಇತ್ತು ಅಂದ್ರೆ ರಿಮೈನಿಂಗ್ ಪೂರ್ತಿ ಅಮೌಂಟ್ ನಿಮ್ಗೆ ಲೋನ್ ಆಗುವಂತದ್ದು. EMI ಕೂಡ ನಿಮ್ಗೆ 7 ರಿಂದ 8 ಸಾವಿರ ಬರುತ್ತೆ. 80% ಲೋನ್ ಆಗ್ಬೇಕು ಅಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿಲ್ಲ ಅಂದ್ರೆ ಸೆಟ್ ಲೋನ್ ಕೊಡ್ತೀನಿ. ಸೆಟ್ ಲೋನ್ ಮಾಡ್ಕೊಡ್ತೀರಾ? ಸೊ ರೆಡ್ ಕಲರ್ ಬೇಡ ಅನ್ನೋರ್ಗೆ ಇನ್ನೊಂದು ಓಲ್ಡ್ ಶೇಪ್ ವೈಟ್ ಕಲರ್ i20 ಇರುವಂತದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ವೈಟ್ ಕಲರ್ 2010 ಮಾಡಲು 3rd ಓನರ್. ಇದು ನೋಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕೊಂಡಿದ್ದಾರೆ ಅವರು. ಇದು ಕೊಟ್ರೆ ಇದು ಒಂದು 2.5 ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀನಿ. 2019 ಮಾಡಲ್ 18 ಮಾಡಲ್ ಡಿಸೈನ್ ಶಿಫ್ಟ್ ಡಿಸೈನ್ VXI ಪೆಟ್ರೋಲ್. ಇದು ಬಂದು 75,000 ಓಡಿದೆ, 73,000 ಶೋರೂಮ್ ರೆಕಾರ್ಡೆಡ್, ಸೆಕೆಂಡ್ ಓನರ್ 18 ಮಾಡಲು. ಇದು ಬಂದು ಕಸ್ಟಮರ್ಗೆ 5.5 ಕೊಡ್ತೀವಿ ಸರ್ ನಿಮ್ಮ ಚಾನಲ್ ಕಡೆಯಿಂದ. 5.5ಗೆ ಫೈನಲ್ ಆಗುವಂತದ್ದು. ನಾವಿಲ್ಲಿ ರೋಡ್ ಕಸ್ಟಮರ್ಗೆ 580 590 ಹೇಳ್ತಾ ಇರೋದು. ಓಕೆ, ನಿಮ್ಮ ಕಸ್ಟಮರ್ ಬಂದು ರೇಟು 550 ಕೊಡ್ತೀವಿ. 5.5 ಫೈನಲ್ ಆಗುತ್ತೆ ಅಲ್ವಾ ಸರ್? ಲೋನ್ ಅಂತೂ ಆರಾಮಾಗಿ ಆಗುತ್ತೆ. ಜಸ್ಟ್ ನಿಮ್ಗೆ 1 ಲಕ್ಷ ಕ್ಯಾಶ್ ಎತ್ಕೊ ಬನ್ನಿ, ಆರಾಮಾಗಿ ಗಾಡಿನ ಮನೆಗೆ. 2012 ಮಾಡಲ್ ಸೆಕೆಂಡ್ ಓನರ್ 81,000 ಓಡಿದೆ ಸರ್. GLS ಸೂಪರ್ ಆಗಿದೆ ಗಾಡಿ, ಕ್ಲಾಸ್ ಪೀಸ್, ಅನ್ಟಚ್ ಪೀಸ್ ಗಾಡಿ. ಇದು ಬಂದು 2 ಲಕ್ಷ ಬೇಕು ಸರ್. ನಿಮ್ಮ ಚಾದ ಕಡೆ ಬಂದು 2 ಲಕ್ಷ 10,000 ಕೊಡ್ತೀವಿ ಕಸ್ಟಮರ್ ಗಾಡಿ. ಸರ್ ಗೆಟ್ಸು 2007 ಮಾಡಲ್ ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಈಗ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದು 1,30,000 ಕೊಡ್ತೀವಿ ಸರ್. ಮಾರುತಿ ರಿಡ್ಸ್ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ 2013 ಮಾಡಲು ಸೆಕೆಂಡ್ ಓನರ್. ಇದು ಬಂದು 3 ಲಕ್ಷ ಸರ್. ಸ್ವಲ್ಪ ನಿಮ್ಮ ಚಾದ ಕಡೆ ಬಂದು ಸ್ವಲ್ಪ ನೆಗೋಷಿಯಬಲ್ ಮಾಡಿ ಸರ್. i20 ಬೇಡ ಅನ್ನೋರ್ಗೆ ಇನ್ನೊಂದು ಆಪ್ಷನ್ ಇರುವಂತದ್ದು i10 ಡೀಟೇಲ್ಸ್ ಕೊಡಿ ಸರ್. i10 ಮ್ಯಾಗ್ನಾ 13 ಮಾಡಲು ಸೆಕೆಂಡ್ ಓನರ್. ಇದು ಬಂದು 280 ಸರ್ ಕಸ್ಟಮರ್ ಗಾಡಿ. ಇದು ಇನ್ನು ನಿಮ್ಮ ಚಾದ ಕಡೆ ಬಂದು ಇನ್ನೊಂದು 10,000 20,000 ಕಮ್ಮಿ ಮಾಡ್ಬೋದು. 2012 ಸೆಕೆಂಡ್ ಓನರ್ಶಿಪ್ ಅಲ್ಲಿ ಡ್ರೈವನ್ ಆಗಿರೋ ರನ್ನಿಂಗ್ ಅಲ್ಲಿ ಇರುವಂತ ಗಾಡಿ ಇದೆ ಸರ್. ಎಷ್ಟು ಓಡಿದೆ ಗಾಡಿ? ಸರ್ ಇದು 82,000 ಓಡಿದೆ. 20 ಸ್ಪೋರ್ಟ್ಸ್ ಕೀ ಸ್ಟಾರ್ಟ್ 15 ಮಾಡಲು ಸೆಕೆಂಡ್ ಓನರ್. ಇದು ಬಂದು 5.5 ಬೇಕು ಅಂತ ಇದ್ರೆ ಇದು ಕಸ್ಟಮರ್ ಪಾರ್ಕಿಂಗ್ ಮಾಡೋದು. ಒಂದು 5-20 ಮಾಡ್ಕೊಡ್ತೀವಿ ಸರ್. ಇನ್ನೆಲ್ಲ ಅಂದ್ರೆ ಡೆಡ್ ಲೈನ್ ಒಂದು 5 ಲಕ್ಷಕ್ಕೆ ಕೊಡ್ಬೋದು ಸರ್ ಕಸ್ಟಮರ್. i20 5 ಗಾಡಿ ಇದೆ ಸರ್. ಕಲರ್ ಎಲ್ಲ ಸಿಲ್ವರ್, ವೈಟ್, ಮರೂನ್, ರೆಡ್ ಎಲ್ಲ ಇದೆ. ಬಂದರೆ ಯಾವ್ದು ಬೇಕಾ ಸೆಲೆಕ್ಷನ್ ಮಾಡ್ಕೋಬೋದು. ಕಾಮಾಕ್ಷಿಪಾಳ್ಯ ಸುಮ್ನಹಳ್ಳಿ ಹತ್ರ ಬಂದು ಎದುರುಗಡೆ APMC ಮಾರ್ಕೆಟ್ ಇದೆ, ಅದ್ರ ಆಪೋಸಿಟ್ ನಮ್ದು. ಇಲ್ಲ ಮೇಲ್ಗಡೆ ನಂಬರ್ ಕಾಲ್ ಮಾಡಿ, ಇಲ್ಲ ಅಂದ್ರೆ ಲೊಕೇಶನ್ ಇದು ಮಾಡಿ.